ಪಬ್ಲಿಕ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಆನಂದರಾಜ್ ಅಂಬೇಡ್ಕರ್ ಅವರು ಫೆಬ್ರವರಿ 22ರಂದು ಭಾನುವಾರ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆಂದು ಕರ್ನಾಟಕ ರಿಪಬ್ಲಿಕ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿ ಶಂಕರ್ ತಿಳಿಸಿದರು. ಆನೇಕಲ್ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆನೇಕಲ್ ತಾಲೂಕಿನಲ್ಲಿ ನಡೆಯುತ್ತಿರುವ ಖಾಸಗಿ ಕಾರ್ಯಕ್ರಮ ಹಾಗೂ ಮುಳ್ಳೂರು ಶ್ರೀನಿವಾಸರವರ ಪುತ್ರನ ಮದುವೆಯಲ್ಲಿ ಭಾಗಿಯಾಗಲು ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಆನಂದರಾಜ್ ಅಂಬೇಡ್ಕರ್ ಅವರು ಆಗಮಿಸುತ್ತಿದ್ದಾರೆ ಹಾಗೂ ರಾಜ್ಯದಲ್ಲಿ ನಡೆಯುವ ಮುಂದಿನ ಚುನಾವಣೆ ಹಾಗೂ ಸಂಘಟನೆಯ ಬಲವರ್ಧನೆಯ ಕುರಿತು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆ ನಡೆಸಲಾಗುವುದೆಂದು ತಿಳಿಸಿದರು. ಇದೇ ವೇಳೆ ಸಂಘಟನೆಯ ಮುಖಂಡರಾದ ಚೆನ್ನಪ್ಪ, ಬಶೀರ್, ದೊಡ್ಡ ಹಾಗಡಿ, ಯಲ್ಲಪ್ಪ, ಮುನಿರಾಜು, ಗೋಳಹಳ್ಳಿ, ಯಲ್ಲಪ್ಪ, ತಾಲೂಕು ಅಧ್ಯಕ್ಷ ಮುರಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅದಕ್ಕಾಗಿ ರಿಪಬ್ಲಿಕನ್ ಸೇನೆಯ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಅವರನ್ನ ಅಭೂತವಾಗಿ ಅವ್ರನ್ನ ಸ್ವಾಗತ ಮಾಡಬೇಕಾಗಿ ಎಲ್ಲರಲ್ಲೂ ವಿನಂತಿ ಮಾಡಿಕೊಳ್ತೀವಿ. ಹಾಗೆ ನಮ್ಮ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ಪಾರ್ಟಿಯನ್ನ ನ್ಯಾಷನಲ್ ಲೆವೆಲಲ್ಲಿ ತುಂಬ ಒಳ್ಳೆಯ ರೀತಿ ಕಟ್ಕೊಳ್ತಾ ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿ ನಾವು ಪ್ರಯತ್ನ ಮಾಡಿ ಈ ಸರಿ ಚುನಾವಣೆಯಲ್ಲಿ ಒಳ್ಳೆಯ ಒಂದು ಫಲಿತಾಂಶ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅದಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರನ್ನ ಆಹ್ವಾನ ಮಾಡ್ತಾ ಇದ್ವಿ. ಹಾಗೆ ಹಲವಾರು ನಾಯಕರು ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ, ಹಾಗೆ ನಮ್ಮ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಮುಂದುವರಿಸ್ತಾ ಇದ್ದಾರೆ. ಅವರಿಗೆಲ್ಲ ನಮ್ಮ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಕೆಲವರು ನಮಗೆ ನಮ್ಮ ಸಂಘಟನೆಯಲ್ಲೇ ಇದ್ದು ಬೇರೆ ರೀತಿಯಾದ ಒಂದು ಕುತಂತ್ರಗಳನ್ನು ಮಾಡಿ ದಿಕ್ತಪ್ಪಿಸಲಿಕ್ಕೆ ಪ್ರಯತ್ನನೂ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಹೇಳೋವಂಥ ಒಂದೇ ಉತ್ತರ, ಪ್ರಜ್ವಲ್ ಒಬ್ಬ ಚಿಕ್ಕವನಾಗಲಿ ಅಥವಾ ಇನ್ನೂ ಅವ್ರಿಗೇನು ಗೊತ್ತಿಲ್ಲ, ಈ ರೀತಿ ಒಂದು ಮನೋಭಾವನೆಯನ್ನು ನನಗೆ ಬಿಟ್ಬಿಡಿ. ನಾವು ಹುಟ್ಟಲ್ಲೇ ನೀವು ಸಂಘಟನೆಗಿಂತ ಬರೋಕ್ಕಿಂತ ಮುಂಚೆನೇ ನಾವು ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬಂದಿರೋದು. ಹಲವಾರು ನಾಯಕರು ನಮಗೆ ಸಣ್ಣ ವಯಸ್ಸಲ್ಲೇ ಗೊತ್ತಿದ್ದಾರೆ, ಹೋರಾಟಗಳನ್ನು ನೋಡಿದ್ದೀವಿ, ನಮ್ಮ ತಂದೆಯವರ ಕಷ್ಟಗಳನ್ನು ನೋಡಿದ್ದೀವಿ ನಾವು. ಅದಕ್ಕಾಗಿ ಯಾರಾದರೂ ಅದನ್ನು ನಿಮ್ಮ ಮನಸ್ಸಿನಲ್ಲಿ ಆ ರೀತಿ ಇದ್ದರೆ, ಸಣ್ಣವರು ಅವ್ರ ಕೈಯಲ್ಲಿ ಏನೂ ಆಗೋದಿಲ್ಲ, ಮತ್ತೊಂದು ಇನ್ನೊಂದು ಇದ್ದರೆ ಅದನ್ನು ಮರೆತುಬಿಡಿ. ನಾವು ಏನಾಗೋದು ಬರುವಂಥ ಸಮಯ ತೋರಿಸುತ್ತೆ ನಿಮಗೆ. ಅದಕ್ಕಾಗಿ ಎಚ್ಚರಿಕೆ ಇರಲಿ. ಕೆಲವರಿಗೆ ನೀವು ಕುತಂತ್ರಗಳನ್ನ ಎಷ್ಟೇ ಮಾಡಿದ್ರು ನಾವು ಅದನ್ನು ಬೆಳೆಸೋಕ್ಕೆ ನಮ್ಮ ಕೈಯಲ್ಲಿ ಶಕ್ತಿ ಇದೆ, ಯುಕ್ತಿ ಇದೆ. ನಾವೆಲ್ಲ ಒಂದು ರಾಜಕೀಯ ಒಂದು ಪ್ಲ್ಯಾನನ್ನು ನಾವು ಮಾಡಿದ್ದೀವಿ. ನಾವು ಏನು ಮಾಡಬೇಕಂತ ನಮಗೂ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ಇದು ನಾವು ಈ ಒಂದು ಉದ್ದೇಶಗಳನ್ನು ಮಾತಾಡ್ಕೊಳ್ತಾ ಹಲವಾರು ಬಾರಿ ನಾವು ಪ್ರಯತ್ನ ಮಾಡಿದ್ದೀವಿ. ಆದರೆ ಜನರು ನಮಗೆ ಇದನ್ನು ಬೇರೆ ರೀತಿಯೇ ಪ್ರತಿ ಸರಿ ಈ ರೀತಿ ಮಾಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಾವು ನಮ್ಮ ತಂದೆಯವರು ಹಾಕ್ಬಿಟ್ಟಿರ್ತ ದಾರಿ ನಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ರೀತಿ ನಾವು ಸಂಘಟನೆಗಳನ್ನು, ಒಂದು ರಾಜಕೀಯ ಪಕ್ಷವನ್ನು ನಡೆಸಬೇಕು ಅನ್ನೋದು ನಮಗೆ ಅಷ್ಟು ನಮಗೆ ಒಂದು ವಿಚಾರ ತಿಳಿದಿದೆ. ಅಷ್ಟು ಮೆಚುರಿಟಿ ನಮಗಿದೆ. ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಯಾವ ರೀತಿ ನಾವು ಮುಂದುವರಿಸಬೇಕು ಅನ್ನೋದು ನಮ್ಗೆ ತಿಳಿದಿದೆ ಅಂತ ನಾನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಆನಂದರಾಜ್ ಅಂಬೇಡ್ಕರ್ ಅವರು ಬರ್ತಾ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕರ್ತರು ಬಂದು ಅವ್ರನ್ನ ಗ್ರ್ಯಾಂಡಾಗಿ ಅವ್ರನ್ನ ವೆಲ್ಕಮ್ ಮಾಡಿ ಬೆಂಗಳೂರಿಗೆ ಅವರು ನಾವು ಮಾಡಿರುವಂಥ ಕಾರ್ಯಕ್ರಮಗಳನ್ನ ಅವ್ರನ್ನ ಕರ್ಕೊಂಡೋಗಿ ಅವರಿಗೆಲ್ಲ ನಮ್ಮ ಸಂಘಟನೆ ವಿಚಾರಗಳನ್ನ ತಿಳಿಸ್ಕೊಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈವಿಕ್ ಬೆಳಿಗ್ಗೆ 8 ಗಂಟೆಗೆ ಬರ್ತಾ ಇದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್ಗೆ ನಾವು ಎಲ್ಲರೂ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ. ಶಾಂತಿನಗರಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಅಲ್ಲಿ ನಮ್ಮ ಮುಳ್ಳೂರು ಸೀನಣ್ಣವರ ಒಂದು ಮದುವೆ ಇದೆ, ಅವರ ಮಗಂದು ಮದುವೆ ಇದೆ. ಅವರು ನಮ್ಮ ಒಂದು ಸಂಬಂಧಿಯ ಆಗಬೇಕು. ಅವರು ನಮ್ಮ ಹತ್ರ ಕೇಳಿದಾಗ ದಯವಿಟ್ಟು ಕರೀರಿ, ಬಂದರೆ ಒಳ್ಳೆಯದು, ಬಂದು ಒಂದು ಆಶೀರ್ವಾದ ಕೊಡಲಿ ಸಾಹೇಬ್ ಅಂತಲೇ ನಾವು ಅವ್ರಿಗೆ ಹೇಳಿದ್ದೀವಿ. ಅದನ್ನು ಬೇರೆಯವರೆಲ್ಲ, ಬೇರೆ ಸಂಘಟನೆಯವರೆಲ್ಲ ಅದನ್ನು ಒಂದು ರೀತಿ ಅವರ ಒಂದು ಖಾಸಗಿ ಒಂದು ಕಾರ್ಯಕ್ರಮಗಳಿಗೆ ಅಥವಾ ಅವರೊಂದು ಉದ್ದೇಶಗಳಿಗೆ ಅವ್ರನ್ನ ಯೂಸ್ ಮಾಡಿ ಅವ್ರಿಗೆ ಪಬ್ಲಿಸಿಟಿ ತಗೋಣ ಅಂತೆಲ್ಲ ಇದ್ದಾರೆ. ಈಗ ನಮ್ಮ ಸಂಘಟನೆಯಲ್ಲಿರೋರಿಗೆ, ನಮ್ಮ ಸಂಘಟನೆಯಲ್ಲಿದ್ದರೆ ಏನೋ ಒಂದು ನಾವು ಅವ್ರಿಗೆ ಸಹಕಾರ ಮಾಡ್ಬೋದು. ನಮ್ಮ ಒಂದು ಮಾತು ತಿಳಿಸಿದೆ, ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅನ್ನೋ ಒಂದು ಮಾತು ಹೇಳಿದಾಗ ನಾವು ಅದನ್ನು ಯಾವ ರೀತಿ ಸೇರಿಸ್ಕೊಳ್ಳೋಣ. 18 ವರ್ಷಗಳ ಕಾಲ ನಾವು ನಮ್ಮ ತಂದೆಯವ್ರ ಜೊತೆ ಇವರು ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ. ಹಲವಾರು ಜನ ಸೀನಿಯರ್ ಲೀಡರ್ಸ್ ಇದ್ದಾರೆ. ಸೊ ಹಾಗಿದ್ದಾಗ ನಾವು ಹೆಂಗೆ ಇದನ್ನೆಲ್ಲ ನಾವು ಸೇರಿಸ್ಕೊಳ್ಳೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಕರ್ನಾಟಕ ರಿಪಬ್ಲಿಕ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಆನಂದರಾಜ್ ಅಂಬೇಡ್ಕರ್ ಅವರು ನಾಳೆ ಸರಿಯಾಗಿ ಬೆಳಗ್ಗೆ ಒಂದು 6 ಗಂಟೆಗೆ ನಮ್ಮ ಬೆಂಗಳೂರಿನಲ್ಲಿ ಏರ್ಪೋರ್ಟ್ಗೆ ಬರ್ತಾ ಇದ್ದಾರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ. ಅದಕ್ಕೆ ನಾವು ಕರ್ನಾಟಕ ರಿಪಬ್ಲಿಕ್ ಸೇನೆ ಭೀಮಪುತ್ರರೆಲ್ಲ ಸೇರಿ
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊಮ್ಮಗ ಆನಂದ್ ಅಂಬೇಡ್ಕರ್ ಅವ್ರನ್ನ ಇನ್ವೈಟ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಮಾತಾಡಿಕೊಂಡು ಒಂದು ಕಾರ್ಯಕ್ರಮನ ಇಟ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ದೀರಿ. ಅದಕ್ಕೆಲ್ಲನೂ ಕರ್ನಾಟಕ ರಿಪಬ್ಲಿಕ್ ಸೇನೆಯ ಇದು ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ಬರಬೇಕು, ಅದನ್ನು ಕಾರ್ಯಕ್ರಮನ ಯಶಸ್ಸುಗೊಳಿಸ್ಬೇಕಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್. ಎಲ್ಲರಿಗೂ ಜೈ ಭೀಮ್. ನನ್ನ ಹೆಸರು ಬಶೀರ್ ಅಹಮದ್ ಅಂತ. ನಾನು 18 ವರ್ಷದಿಂದ ಜಿಗ್ನಿಶಂಕರ್ ಸಾಹೇಬ್ರ ಜೊತೆಗೆ ಹೋರಾಟದ ಜೊತೆ ಮಾಡ್ಕೊಂಡು ಬಂದಿದ್ದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಸರು ಮಾತ್ರ ಗೊತ್ತಿತ್ತು, ಅವ್ರ ವಂಶದವರು ಯಾರು ಅಂತ ಗೊತ್ತಿರಲಿಲ್ಲ. ಅದೆಲ್ಲ ತೋರಿಸ್ಕೊಟ್ಟಿದ್ದು ನಮ್ಮ ಜಿಗ್ನಿಶಂಕರ್ ಸಾಹೇಬರು. ಜಿಗ್ನಿಶಂಕರ್ ಸಾಹೇಬರು ಹೋಗಿದ ಮೇಲೆ ಅಂಬೇಡ್ಕರ್ ಸಾಹೇಬರು ಮೊಮ್ಮಗ ಆನಂದ್ ಅಂಬೇಡ್ಕರ್ ಅವರು ಬಂದ್ಬಿಟ್ಟು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅವರೇ ತೀರ್ಮಾನ ತಗೊಂಡು ಆ ಪದವಿ ಯಾರು ಕೊಡಬೇಕು, ಜಿಗ್ನಿಶಂಕರ್ ಪದವಿ ಯಾರು ಕೊಡಬೇಕಾಯ್ತು ಅವರೆಲ್ಲ ತೀರ್ಮಾನ ಮಾಡಿ ನಮ್ಮ ಪ್ರಜ್ವಲ್ ಜಿಗ್ನಿಶಂಕರ್ಗೆ ಅವ್ರಿಗೆ ರಾಜ್ಯ ಅಧ್ಯಕ್ಷರಂತ ಮಾಡಿದರು. ಅವರು ಒಪ್ಪಿದ ಮೇಲೆ ನಾವೆಲ್ಲ ಏನು ಹೇಳೋಕ್ಕೂ ಆಗಲ್ಲ. ಅವ್ರ ಹಿಂದೆನೇ ಅವ್ರ ಮಾತಿಗೆ ನಾವು ಬೆಲೆ ಕೊಟ್ಬಿಟ್ಟು ಅವ್ರ ಹಿಂದೆನೇ ಇರಬೇಕು. ಇವ್ರನ್ನ ಬಿಟ್ಬಿಟ್ಟು ನಾವು ಹೋಗ್ಬಿಟ್ಟು ಬೇರೆ ಬೇರೆ ಮಾತು, ಈ ಥರ ಉಲ್ಟಾ ಸಲ್ಟಾ ಮಾತಾಡೋದು ಅದು ಇಷ್ಟ ಇಲ್ಲ, ನಮಗೂ ಇಷ್ಟ ಇಲ್ಲ. ಯಾಕಂದರೆ ಜಿಗ್ನಿಶಂಕರ್ ತುಂಬ ಕಷ್ಟ ಬಿದ್ದು ಈ ಕರ್ನಾಟಕ ರಿಪಬ್ಲಿಕ್ ಸೇನೆ ತುಂಬ ಬೆಳೆಸಿದ್ರು. ಈ ಹೆಸರೇ ಉಳಿಸ್ಲಿ ಅಂತ ಇವ್ರಿಗೂ ಕೊಟ್ಟಿದ್ದಾರೆ. ಜಿಗ್ನಿಶಂಕರ್ ಅಂಬೇಡ್ಕರ್ ಸಾಹೇಬ್ರಿಗೆ ಮೊಮ್ಮಗ ಎಲ್ಲ ಸೇರಿಕೊಂಡು ಪ್ರಜ್ವಲ್ ಶಂಕರ್ಗೆ ಕೊಟ್ಟಿದ್ದಾರೆ. ಆ ಉಳಿಸ್ಕೊಳ್ಳೋಕ್ಕೋಸ್ಕರ, ಆ ಕೆಲ್ಸಕ್ಕೋಸ್ಕರ ಯಾರು ಏನೇನೋ ಮಾತಂದಿದ್ದಾರೆ, ಅದು ಗೊತ್ತಾಯಿತು. ಅದು ಹೇಳೋಕ್ಕೂ ನಮಗೂ ಇಷ್ಟ ಇಲ್ಲ. ಆದರೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಈ ಥರ ಯಾರಿಗೂ ಏನೋ ಕೆಟ್ಟ ಹೆಸರು ತಗೊಂಬಂದ್ಬೇಡಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರ ಕುಟುಂಬ ಯಾವ ಸಂಘಟನೆ ಮಾಡಿದ್ರು ಒಂದೇ ಒಂದು ಹೆಸರು, ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು ಅಂತ. ಆ ಹೆಸರು ಇಟ್ಕೊಂಡು ಎಲ್ಲರೂ ಸೇರಿಕೊಂಡು ಒಂದಾಗಿ ಮಾಡಿಕೊಂಡು ಹೋದರೆ ಅಂತ ಹೇಳ್ಕೊಂಡು ನಾನು ಹೇಳ್ಕೊಂಡು